ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಹೂವಿನ ಗಿಡದ ಹತ್ರ ಎಲ್ಲ ಹೋದೆ, ಹಾಗಾಗಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇದು ಅಂತರ್ಗಂಗೆ ಅಂತ ಹೇಳಿ. ಇನ್ನು ಮನೆ ಒಳಗಡೆ ಎಲ್ಲ ಸ್ವಲ್ಪ ಹಾಕಿದ್ದೆ. ಇನ್ನು ಪಾಪುನೆಲ್ಲ ಮಲಗಿಸಿದಾಯ್ತು. ತುಂಬಾನೇ ಅಂದರೆ ಹಠ ಮಾಡ್ತಾ ಇದ್ದ, ಅದಕ್ಕೆ ಫುಲ್ ಮಲಗಿಸ್ಕೊಂಡು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಾಕಿದೆ. ಇವತ್ತು ಬಟ್ಟೆ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ನಿನ್ನೆದು ಕೂಡ ಬಟ್ಟೆ ಮಡಚಿಲ್ಲ, ಬಟ್ಟೆ ಎಲ್ಲ ಮಡ್ಚೋಕಿದೆ. ಅದಾದಮೇಲೆ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಮೊನ್ನೆ ನಾನು ಬರಬೇಕಾದ್ರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ತೊಗೊಂಡೆ ಅಂತ ಹೇಳಿ. ಕ್ಯಾಶ್ಯೂ, ಆಲ್ಮಂಡ್ಸು, ಪಂಪ್ಕಿನ್ ಸೀಡ್ಸು, ಚಿಯಾ ಸೀಡ್ಸು, ಮತ್ತು ಸನ್ಫ್ಲವರ್ ಸೀಡ್ಸು ಮತ್ತು ವಾಟರ್ ಮೆಲನ್ ಸೀಡ್ಸು. ಚಿಯಾ ಸೀಡ್ಸು ಇನ್ನೂ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ, ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ವಾಟರ್ ಮೆಲನ್ ಸೀಡ್ಸ್ ನನಗೆ ಸಿಕ್ಕಿರಲಿಲ್ಲ, ಇವಾಗಲೇ ಸಿಕ್ಕಿದ್ದು. ಸೊ ಎಲ್ಲನೂ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ರು ಇದರಿಂದ, ಬಟ್ ನಾನು ನೋಡಿರಲಿಲ್ಲ. ನಾನು ಇಷ್ಟೇ ತೊಗೊಂಡಿದ್ದು. ನೀವೇನಾದರೂ ಆ ಕಡೆ ಹೋದರೆ ಒಂದು ವಿಸಿಟ್ ಮಾಡಿ, ಗೊತ್ತಾಗುತ್ತೆ ನಿಮಗೆ ಹೇಗಿದೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದಾಗೆ ಮೂಡುಬಿದ್ರಿಂದ ವಾಪಸ್ ಬರಬೇಕಾದ್ರೆ ಡ್ರೈ ಫ್ರೂಟ್ಸ್ ಶಾಪ್ಗೆ ಹೋಗಿದ್ದೆ ಅಂತ ಹೇಳಿ, ಅಲ್ಲಿಂದ ನಾನು ತೊಗೊಂಡು ಬಂದಿರೋಂಥ ಡ್ರೈ ಫ್ರೂಟ್ಸ್ ಇದು. ಇನ್ನೂ ರೋಲ್ಡ್ ಓಟ್ಸನ್ನ ನಾನು ಓವರ್ ನೈಟ್ ಸೋಕ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ನೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದು ಆ್ಯಪಲ್ ಕೂಡ ನಾನು ಆ್ಯಡ್ ಮಾಡಿಕೊಂಡೆ ಇಲ್ಲಿ. ಜೊತೆಗೆ ಸ್ವಲ್ಪ ಹನಿ ಹಾಕ್ಕೋತಾ ಇದ್ದೀನಿ. ಇದು ಪ್ಯೂರ್ ಹನಿ ಆಯಿತಾ. ಇದನ್ನು ಅಲ್ಲಿ ಜೇನು ತೆಗಿತಿರ್ಬೇಕಾದ್ರೇ ನಾವು ಒಬ್ರ ಹತ್ರ ತೊಗೊಂಡಿದ್ದು. ಇನ್ನು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ನ ಆ್ಯಡ್ ಮಾಡಿದೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲ ಅಪರೂಪಕ್ಕೆ ಒಂದು ಸಲ ಈ ಥರ ಮಾಡ್ಕೊಂಡು ನಾನು ತಿಂತೀನಿ, ನನಗೇನೋ ಒಂಥರ ಇಷ್ಟ ಇದು. ಇದಕ್ಕಿನ್ನೂ ಒಣ ದ್ರಾಕ್ಷಿ ಹಾಕ್ಕೊಂಡೆ. ಒಣ ದ್ರಾಕ್ಷಿ ಇದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ತಿನ್ನುವಾಗ ಸಿಗುತ್ತೆ, ತಿನ್ನೋಕ್ಕೇನೋ ಒಂಥರ ರುಚಿ ಅಂತ ಅನಿಸುತ್ತೆ. ಇನ್ನು ಖರ್ಜೂರ ಕೂಡ ಒಂದು 2 ಹಾಕ್ಕೋತಾ ಇದ್ದೀನಿ, ಅದು ಅಷ್ಟೇ. ಇದನ್ನೆಲ್ಲ ನೆನೆಸ್ಕೊಂಡು ಹಾಕ್ಕೊಳ್ಬೋದು, ಇಲ್ಲ ಇನ್ಸ್ಟಂಟಾಗೂ ಕೂಡ ಹಾಕ್ಕೋಬೋದು. ಪ್ಯಾಕಿಂಗು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು. ಒಂದಿಷ್ಟು ಗೋಡಂಬಿ ಹಾಕೋಣ, ತುಂಬ ದಿನ ಆಯಿತು ಇದನ್ನೆಲ್ಲ ತಿಂದು. ಇನ್ನು ವಾಟರ್ ಮೆಲನ್ ಸೀಡ್ಸು, ಇನ್ನು ಆಲ್ಮಂಡ್ಸ್ ಹಾಕ್ತಾಯಿದ್ದೀನಿ. ಸಾಕು ಅಷ್ಟು. ಹೆವಿ ರಿಚ್ ಪ್ರೋಟೀನ್ ಆಯ್ತಿದು. ಇನ್ನು ಡ್ರೈ ಫ್ರೂಟ್ಸ್ನೆಲ್ಲ ತಿನ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಫಿಶ್ ಕರಿ ನೋಡಿ, ಮೀನು ಸಾರು ಕುದೀತಾ ಇದೆ. ಪಾಂಪ್ಲೆಟ್ ಮೀನು. ಫಿಶ್ ಫ್ರೈಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಮಧ್ಯಾಹ್ನ ಆಗ್ತಾ ಬಂತು. ನನ್ನ ಮಗನಿಗಂತೂ ಫಿಶ್ ಫ್ರೈ ಅಂದರೆ ತುಂಬಾ ಇಷ್ಟ. ಅದಕ್ಕೆ ಫಿಶ್ ಫ್ರೈ ಕೂಡ ಮಾಡಿಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ನಿಮಗೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ, ನಾನು ತವಾ ಫ್ರೈಯೇ ಜಾಸ್ತಿ ಮಾಡೋದು. ಸೊ ಈ ಪಾಂಪ್ಲೆಟ್ ಮೀನಂದರೆ ತುಂಬಾ ಇಷ್ಟ ನನ್ನ ಮಗನಿಗೆ. ಇದರಲ್ಲಿ ಮುಳ್ಳು ದಪ್ಪ ದಪ್ಪ ಇರುತ್ತೆ, ಅದನ್ನ ಈಸಿಯಾಗಿ ಎತ್ತಿ ಸೈಡಿಗೆ ಇಡ್ಬೋದು ಅಂತ. ಇನ್ನು ಪಾಪು ಇನ್ನೇನು ಬಿಡ್ತಾನೆ ಅಂತ ಹೇಳಿ ಅವನಿಗೆ ಸರಿ ಇಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪನ್ನು ಮಿಕ್ಸ್ ಮಾಡ್ಕೊತೀನಿ, ಆವಾಗ ಅವನಿಗೆ ಆ ಟೇಸ್ಟ್ ಇಷ್ಟ ಆಗುತ್ತೆ. ಊಟ ಎಲ್ಲ ಮಾಡಿ ಆಯಿತು. ಇವಾಗ ತುಂಬ ಬಟ್ಟೆ ಎಲ್ಲ ಇತ್ತು, 2 ದಿನದ ಬಟ್ಟೆಗಳು ಎಲ್ಲದನ್ನೂ ಮಡಚಿ ಎತ್ತಿಡಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದೆ. ಪಾಪು ಎಲ್ಲ ಎಳಿಯೋದು ಅದೆಲ್ಲ ಮಾಡ್ತಾಯಿದ್ದ. ಬಟ್ಟೆ ಎಲ್ಲ ಮಡಚಿಟ್ಕೊಳ್ಬೇಕಾದ್ರೆ ಬ್ಯಾಸ್ಕೆಟ್ಸ್ಗಳು ಪಾಪುದು ಬೇರೆ, ನನ್ನ ದೊಡ್ಡವನ ಮಗಂದು ಬೇರೆ, ಅದೆಲ್ಲ ತೊಗೊಂಡು ಬಂದು ಒಂದು ಕಡೆಯಿಂದ ಎತ್ತಿಟ್ಕೋತಾ ಇದ್ದೆ. ಹೆಚ್ಚು ಕಡಿಮೆ 1-1.5 ಗಂಟೆ ಅದೇ ಕೆಲಸ ಆಗೋಯಿತು. ತುಂಬಾ ಬಟ್ಟೆ ಇದ್ದಿದ್ದರಿಂದ ಬಟ್ಟೆ ಮಡಿಸೋದೇ ಸುಮಾರು ಹೊತ್ತು ತನಕ ಆಯ್ತು ಇವತ್ತು. ಇನ್ನು ಸಂಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದರು. ಮೈದನ ಮಕ್ಕಳು ಮತ್ತು ನೈಬರ್ಸ್ ಎಲ್ಲ ಒಂದಿಷ್ಟು ಮಕ್ಕಳೆಲ್ಲ ಬಂದಿದ್ದರು ಆಟ ಆಡೋಕ್ಕೆ ಅಂಥೇಳಿ. ಇವನು ಅಲ್ಲಿಗೆ ಹೋಗೋದು, ಅವ್ರು ಇಲ್ಲಿಗೆ ಬರೋದು ಎಲ್ಲ ಇದನ್ನೇ ಮಾಡ್ತಾಯಿದ್ರು, ಬರೀ ಓಡಾಡಿಕೊಂಡು. ಹಾಗೆ ಸ್ವಲ್ಪ ಟಿ ವಿ ಕೂಡ ನೋಡ್ಕೊಳ್ಳೋದು, ಸ್ವಲ್ಪ ಆಫ್ ಮಾಡೋದು, ಹಿಂಗೆ ನಡೀತಾ ಇತ್ತು ಇವತ್ತು ಫುಲ್ ಡೇ. ನನಗೆ ಬಟ್ಟೆ ಸ್ವಲ್ಪ ಸ್ಟಿಚ್ಚಿಂಗ್ ಇತ್ತು. ನಾನು ಬಟ್ಟೆ ಎಲ್ಲ ಮಡಚಿ ಎತ್ತಿಟ್ಟು ಆದಮೇಲೆ ಬಟ್ಟೆ ಕೂಡ ಸ್ಟಿಚ್ಚಿಂಗ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೆ.
ಮಾಡಿಕೊಂಡೆ ಒಂದು ಸ್ವಲ್ಪ, ಆದರೆ ಪೂರ್ತಿ ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಇವತ್ತು. ಸಂಡೇ ಅಂತ ಅಂದ್ರೆ ಅಂತೂ ಸ್ವಲ್ಪನೂ ಫ್ರೀ ಇರೋದಿಲ್ಲ. ನನ್ನ ಮಗನಿಗೆಲ್ಲ ರಜೆ ಇರುತ್ತೆ, ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೇಳ್ಬೋದು ಅನ್ನೋದೊಂದು ಬಿಟ್ಟರೆ ಬೇರೆ ಎಲ್ಲ ಕೆಲಸನೂ ಜಾಸ್ತಿನೇ ಇರುತ್ತೆ. ಅವ್ರ ಯೂನಿಫಾರ್ಮ್ ಎಲ್ಲ ವಾಶ್ ಮಾಡಬೇಕು, ಶೂಸು ಸಾಕ್ಸು ಈ ಥರ ಎಲ್ಲ ಕೆಲಸನೂ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಮನೆಯೂ ಸ್ವಲ್ಪ ನೀಟೆಲ್ಲ ಮಾಡ್ಕೊಬೇಕಾಗುತ್ತೆ ಅಲ್ವಾ, ಅದಕ್ಕಾಗಿ. ಇನ್ನು ಈ ಮಕ್ಕಳೆಲ್ಲರೂ ಮನೇಲೇ ಇರ್ತಾರೆ, ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಅದರಲ್ಲೂ ಎಸ್ಪೆಷಲಿ ಸ್ಟಿಚಿಂಗ್ ಮಾಡೋಕ್ಕಂತೂ ಆಗೋದೇ ಇಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿರಲ್ಲ ಆ ಕಡೆ. ಇನ್ನೂ ಬಟ್ಟೆ ಎಲ್ಲ ಮಡಚಿ ಎಲ್ಲನೂ ಒಂದು ಕಡೆಯಿಂದ ಜೋಡಿಸ್ಕೊತಾ ಬರ್ತಾಯಿದ್ದೀನಿ. ಸಪ್ರೇಟಾಗಿ ತಿರ್ಕೊಂಡ್ಬಿಡ್ತೀನಿ ಫಸ್ಟೇ ಬಟ್ಟೆ ಮಡಚಬೇಕಾದ್ರೆ, ಯಾಕಂದರೆ ಆಮೇಲೆ ತುಂಬ ಕಷ್ಟ ಆಗಿಬಿಡುತ್ತೆ ಎಲ್ಲ ಒಟ್ಟಿಗೆ ಮಡಚಿಟ್ಕೊಂಡ್ರೆ ಸಪ್ರೇಟ್ ಮಾಡಬೇಕಾದ್ರೆ. ಮತ್ತು ಬಟ್ಟೆ ಮಡಚಿಟ್ಕೊಂಡ್ರೆ ನನ್ನ ಸಣ್ಣ ಪಾಪು ಇದನ್ನೆಲ್ಲ ಅವನಂತೂ ಎತ್ತಿ ಎಲ್ಲ ಬಿಸಾಡ್ತಾನೆ ಇರ್ತಾನೆ. ಅದಕ್ಕೆ ಇನ್ನು ಮಕ್ಕಳೆಲ್ಲ ಕೂತಿದ್ರು ಮತ್ತು ಬಟ್ಟೆಗಳನ್ನೆಲ್ಲ ಜೋಡಿಸಿಟ್ಕೊಂಬಿಡೋಣ ಅಂಥೇಳಿ ಜೋಡಿಸಿಟ್ಕೊಂಡೆ. ಅವನಿಗೆ ಮಡಚಿಟ್ಟಿರೋ ಬಟ್ಟೆನ ಎತ್ತಿ ಬಿಸಾಡೋದು ಅದನ್ನೆಲ್ಲದನ್ನೂ ಹರಡೋದು ಅಂದರೆ ನನ್ನ ಮಗನಿಗೆ ತುಂಬಾ ಇಷ್ಟ. ಇನ್ನು ಅವನು ಆಚೆ ಕಡೆ ಹೋಗಬೇಕು, ಆಟ ಆಡಬೇಕು ಅಂಥೇಳಿ ತುಂಬ ಅಳ್ತಾ ಇದ್ದ. ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ಅವ್ರು ಟಿ ವಿ ಎಲ್ಲ ನೋಡ್ಕೊಂಬಿಟ್ಟು ಮಕ್ಕಳೆಲ್ಲ ಹೊರಟರು. ಅವ್ರು ಹೊರಗಡೆ ಹೋಗಿದ್ದು ನೋಡಿ ಪಾಪುನು ಅಳಕ್ಕೆ ಶುರು ಮಾಡ್ದ. ಮತ್ತು ಇನ್ನು ಪಲ್ಲುನ ಕರೆದ್ಬಿಟ್ಟು ಪಾಪು ಜೊತೆ ಆಟ ಆಡು ಅಂತ ಹೇಳಿದೆ. ಇದು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. See you in the next vlog.